ಇರಾನ್ ಯುದ್ಧ ಆರಂಭವಾಗಿ 1 ತಿಂಗಳು ಮುಕ್ತಾಯ ಆಗಿದೆ. ಇಡೀ ಜಗತ್ತಿಗೆ ಸಾಕಷ್ಟು ತೊಂದರೆ ಆಗಿದೆ. ಮುಖ್ಯವಾಗಿ ತೈಲ ಆಮದು ಮಾಡಿಕೊಳ್ಳುವಂತಹ ಏಷ್ಯಾದ ರಾಷ್ಟ್ರಗಳು, ಯುರೋಪ್ ಇರ್ಬೋದು, ಸಾಕಷ್ಟು ಪಡಿಪಾಟಗಳನ್ನು ಅನುಭವಿಸ್ತಾ ಇದೆ. ಕೊರತೆ ಉಂಟಾಗಿದೆ. ಸೊ ಒಂದ್ ಕಡೆ ತೈಲ ಮತ್ತು ಅನಿಲಕ್ಕೆ ಉಂಟಾಗಿರುವಂತಹ ಅಭಾವ, ಮತ್ತೊಂದು ಕಡೆ ದರ ಏರಿಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತು $106 ವ್ಯಾಪ್ತಿಯಲ್ಲಿರುವಂಥದ್ದು. ಫೆಬ್ರವರಿ 27ಕ್ಕೆ ಯುದ್ಧ ಆಗೋದಕ್ಕಿಂತ ಮುಂಚೆ ಕೇವಲ 65-70 ಆಸ್ಪಾಸ್ನಲ್ಲಿದ್ದ ತೈಲ ದರ ಇವತ್ತು 100 ಗಡಿ ದಾಟಿರುವಂಥದ್ದು. $120 ಒಳಗೂ ಹೋಗಿತ್ತು. ಸೊ ಹೀಗಾಗಿ ಇದು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ, ಆರ್ಥಿಕ ಪರಿಣಾಮಗಳನ್ನ ಉಂಟು ಮಾಡಿದೆ, ಉದ್ಯಮಕ್ಕೆ ಪೆಟ್ಟಾಗ್ತಾ ಇದೆ. ಸೊ ಎಲ್ಲ ಸವಾಲುಗಳನ್ನ ಭಾರತದಂತಹ 140 ಕೋಟಿ ಜನ ಇರುವಂತಹ ದೊಡ್ಡ ದೇಶ ಹೇಗೆ ಎದುರಿಸ್ತಾ ಇದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಜೊತೆಗೆ ಭಾರತದ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಭಾರತ ನಿಷ್ಕ್ರಿಯವಾಗಿದೆ, ನ್ಯೂಟ್ರಲ್ ಪಾಲಿಸಿ ಇದೆ, ಅದೇ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದೆ. ಯಾವುದು ಕೂಡ ನಿರಾಧಾರ ಆರೋಪಗಳು, ಒಂದಕ್ಕೊಂದು ಸಂಬಂಧವೇ ಇಲ್ಲದ ವಸ್ತುನಿಷ್ಠ ಆರೋಪವೇ ಅಲ್ಲ. ಭಾರತ ಇವತ್ತು ಪೆಟ್ರೋಲ್ ಆಗಲಿ ಡೀಸೆಲ್ ದರವನ್ನ ಏರಿಸಿಲ್ಲ. 1 ತಿಂಗಳಾಯ್ತು. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಏರಿಕೆ ಆಗಿದೆ. $100 ಗಡಿ ದಾಟಿದ್ರು ಕೂಡ ಸುಮಾರು 85 ದೇಶಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿದ್ರು ಕೂಡ ಭಾರತ ಏರಿಸಿಲ್ಲ ಅನ್ನೋದನ್ನ ಇಲ್ಲಿ ಬರೀಬಾರ್ದು. ಹಾಗಾದ್ರೆ ಭಾರತ ಯಾವ ರೀತಿಯಲ್ಲಿ ಕ್ರೈಸಿಸ್ ಅನ್ನ ಎದುರಿಸ್ತಾ ಇದೆ, ಏನೆಲ್ಲ ಆಗ್ಬೇಕಾಗಿದೆ, ಎಲ್ಲ ವಿಚಾರಗಳನ್ನ ಇಂದಿನಲ್ಲಿ ನಾವು ವಿವರವಾಗಿ ನೋಡೋಣ. ವೀಕ್ಷಕರೇ, ಇರಾನ್ ಯುದ್ಧ ಇನ್ನು ಮುಂದಿನ 2-3 ವಾರಗಳಲ್ಲಿ ಕೊನೆ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಅಂದ್ರೆ ಈ ಮುಂದಿನ 2-3 ಬಹಳ ನಿರ್ಣಾಯಕ ಒಂದು ಫೈನಲ್ ರೌಂಡ್ನ ವಾರ ಆಗಿರುತ್ತೆ. ನಾವು ಇರಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ಮಾಡ್ಲಿಕ್ಕೆ ಇದೀವಿ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ಪವರ್ ಪ್ಲಾಂಟ್ಗಳನ್ನು ಕೂಡ ನಾಶ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇರಾನ್ನ ಸಂಪೂರ್ಣ ದುರ್ಬಲಗೊಳಿಸುವಂಥದ್ದು, ಅಲ್ಲಿನ ಮಿಲಿಟರಿ ಮೂಲಸೌಕರ್ಯನ ಧ್ವಂಸಗೊಳಿಸಿ ಅದು ಯಾವುದೇ ಕಾರಣಕ್ಕೆ ಭವಿಷ್ಯದಲ್ಲಿ ಪರಮಾಣು ಅಸ್ತ್ರಗಳನ್ನ ಮಾಡದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಇದರಿಂದಾಗಿ ಅಮೆರಿಕದ ಭವಿಷ್ಯದ ಮಕ್ಕಳಿಗೆ ಇದು ದೊಡ್ಡ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಅವರೊಂದು ವಿಚಿತ್ರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಮೆರಿಕನೇ ಅಲ್ಲಿ ಅದಕ್ಕೆ ಸಾಕಷ್ಟು ಈ ಎಲ್ಲ ತೊಂದರೆಗಳಿಗೆ ಅಮೆರಿಕದ ಪಾಲಿದೆ. ಆದ್ರೆ ಅಮೆರಿಕ ಯುದ್ಧವನ್ನು ಮುಗಿಸಿದ ತಕ್ಷಣ ತನ್ನಿಂತಾನೇ ಈ ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಇರಾನ್ ಹಾದಿಯನ್ನು ಸುಗಮಗೊಳಿಸಲಿದೆ, ಮತ್ತೆ ಅಲ್ಲಿ ವ್ಯಾಪಾರ ಶುರು ಆಗಲಿದೆ ಅಂತ ಟ್ರಂಪ್ ಅವರು ಭವಿಷ್ಯ ಹೇಳಿದ್ದಾರೆ. ಟ್ರಂಪ್ ಅವರನ್ನ ಹೇಳಿದ್ದಾರೆ, ಆದ್ರೆ ಹೇಳಿದಷ್ಟು ಈಸಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇರಾನ್ ನೆರೆಹೊರೆಯ ಅನೇಕ ಹಲವಾರು ದೇಶಗಳಿಗೆ, ಅದು ಸೌದಿ ಅರೇಬಿಯಾ, ಕತಾರ್, ಬಹ್ರೈನ್ ಕೂಡ ಬಿಟ್ಟಿಲ್ಲ, ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ದಾಳಿ ನಡೆಸಿದೆ. ಅಲ್ಲಿನ ತೈಲ ಘಟಕಗಳ ಮೇಲೆ ದಾಳಿ ನಡೆಸಿದೆ, ಆಯಿಲ್ ನಿಕ್ಷೇಪಗಳ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಅಲ್ಲಿನ ಮೂಲಸೌಕರ್ಯ ವ್ಯವಸ್ಥೆ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಕೇವಲ ಅಮೆರಿಕದ ಮಿಲಿಟರಿ ನೆಲನ್ನು ಟಾರ್ಗೆಟ್ ಮಾಡಿಲ್ಲ, ಉಳಿದ ಸಂಪತ್ತುಗಳ ಮೇಲೆ, ಮೂಲಸೌಕರ್ಯಗಳ ಮೇಲೆ ಕೂಡ ದಾಳಿ ಮಾಡಿರೋದ್ರಿಂದ ಅಲ್ಲೆಲ್ಲ ಏನಾಗಿದೆ, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, ತೈಲ ಮತ್ತು ಅನಿಲ ಉತ್ಪಾದನೆ ಕುಂಠಿತ ಆಗಿದೆ. ಅದು ಮತ್ತೆ ಸಹಜ ಸ್ಥಿತಿಗೆ ಬರಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ವಾರಗಳು ಬೇಕಾಗುತ್ತೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಈ ಹಂತದಲ್ಲಿ ಭಾರತಕ್ಕೆ 2 ರೀತಿಯ ಪರಿಹಾರೋಪಾಯಗಳು ಬೇಕಾಗುತ್ತೆ. ಒಂದು ತಕ್ಷಣದ ಪರಿಹಾರ, ಇನ್ನೊಂದು ಕಡೆ ಏನ್ ಮಾಡ್ಬೇಕಾಗುತ್ತೆ, ದೀರ್ಘಕಾಲೀನ ಪರಿಹಾರ. ಇದೆರಡನ್ನು ಕೂಡ ಭಾರತ ನಿಭಾಯಿಸಬೇಕಾಗುತ್ತೆ. ನೋಡಿ, ಕಾಂಗ್ರೆಸ್ ಏನು ಹೇಳುತ್ತೆ, ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗಳನ್ನ ಬಿಜೆಪಿ ನೇತೃತ್ವದ ಸರ್ಕಾರ, NDA ಸರ್ಕಾರ ನಾಶಪಡಿಸಿದೆ ಅಂತ ಹೇಳ್ತಾರೆ. ಜೈರಾಮ್ ರಮೇಶ್ ಅವರು ಆರೋಪ ಮಾಡ್ತಾರೆ. ಗವರ್ಮೆಂಟ್ ಈ US ಇಸ್ರೇಲಿಂದ ಇರಾನ್ ವಾರ್ಗೆ ಸಂಬಂಧಪಟ್ಟ ಹಾಗೆ ಬಹಳ ದುರ್ಬಲವಾದಂತಹ ರೆಸ್ಪಾನ್ಸ್ ಅನ್ನು ಕೊಟ್ಟಿದೆ. ಯಾವುದೇ ಒಂದು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಈ ಹಿಂದಿನ ಲಾಂಗ್ ಸ್ಟ್ಯಾಂಡಿಂಗ್ ಒಪ್ಪಂದಗಳ ಇರಾನ್ ಜೊತೆಗೆ ಏನಿತ್ತು ಅದನ್ನೆಲ್ಲ ಉಲ್ಲಂಘಿಸಿದೆ, ಇರಾನ್ಗೆ ಬಹಳ ಸಾಕಾರ ಮಾಡಬೇಕಿತ್ತು ಅನ್ನೋ ತರ ಜೈರಾಮ್ ರಮೇಶ್ ಅವರು ಟೀಕೆ ಮಾಡಿದ್ದಾರೆ, ಆರೋಪಿಸಿದ್ದಾರೆ. ಸೊ ಮತ್ತೊಂದು ಕಡೆ ಕೆಲವು ನಾಯಕರು ಭಾರತವು ತನ್ನ ಸ್ಟ್ರಾಟಜಿಕ್ ರಿಸರ್ವರ್ಗಳನ್ನ 6 ತಿಂಗಳ ಖರ್ಚಿಗೆ ಸಾಕಾಗುವಷ್ಟು ಆಯಿಲನ್ನು ಮುಂಚೆನೆ ಸಂಗ್ರಹಿಸಿ ಇಟ್ಕೊಳ್ಬೇಕಿತ್ತು ಅಂತ ಹೇಳಿದ್ದಾರೆ. ಸೊ ಇತ್ಯಾದಿ ಇದೆಲ್ಲ ಕೂಡ ಒಂದು ನಿರಾಧಾರವಾದಂತಹ ಆರೋಪಗಳು. ಯಾವುದೇ ಒಂದು ಗಟ್ಟಿಯಾದ ನೆಲೆ, ಸೈದ್ಧಾಂತಿಕವಾಗಿರ್ಬೋದು ಅಥವಾ ವಸ್ತುನಿಷ್ಠ, ವೈಚಾರಿಕ ಮತ್ತು ವಾಸ್ತವ ಆಧಾರಿತ ಆರೋಪಗಳೇ ಅಲ್ಲ. ಇದು ಸುಮ್ಮನೆ ನಿರಾಧಾರವಾಗಿ ಲೂಸ್ ಟಾಕ್ ಆಗಿರುವಂಥದ್ದು. ಈ ರೀತಿಯ ಕೆಲಸವನ್ನ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸೊ ಆದ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ, NDA ಸರ್ಕಾರ, ಮೋದಿ ಸಾರಥ್ಯದಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಒಂದು ಕಡೆ ಜನರಿಗೆ ತೊಂದರೆ ಆಗಬಾರ್ದು, ಇನ್ನೊಂದು ಕಡೆ ಬಿಸ್ನೆಸ್, ಇಂಡಸ್ಟ್ರಿ ಮತ್ತು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗಳಿಗೆ ಧಕ್ಕೆ ಆಗದಂತೆ ಭಾರತ ಈ ಸಮಸ್ಯೆಯನ್ನ ನಿಭಾಯಿಸ್ತಾ ಇರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದನ್ನು ನಾವು ಭಾರತ ಹಾಗಿದ್ರೆ ಏನೆಲ್ಲ ಪ್ಲಾನ್ಗಳನ್ನು ಕೈಗೊಂಡಿದೆ,
ಇದನ್ನು ನೋಡೋಣ. ನೋಡಿ, ನಿಮಗೆ ಒಂದು ಬಹಳ ಈ ಡೇಟಾ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಮಾರ್ಚ್ ತಿಂಗಳಲ್ಲಿ ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿಸಿದೆ. ಭಾರತ ಎಲ್ಲ ದೇಶಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ಇದೇ ಕಾರಣ. ಯಾವಾಗ ಯಾರು ಮಿತ್ರರಾಗ್ತಾರೋ ಗೊತ್ತಲ್ಲ, ಯಾವಾಗ ಯಾರು ಶತ್ರು ಆಗ್ತಾರೋ ಗೊತ್ತಿಲ್ಲ. ಇಂತಹ ಒಂದು ಜಗತ್ತು ಈ ರೀತಿಯ ಸಂದರ್ಭದಲ್ಲಿರುವಾಗ ಭಾರತ ಮಾತ್ರ ಇಡೀ ಜಗತ್ತಿನ ಇತರ ಸಮುದಾಯದ ಇರ್ಬೋದು, ರಾಷ್ಟ್ರ ಇರ್ಬೋದು, ಉತ್ತಮ ಸಂಬಂಧವನ್ನು ಸಾಧ್ಯವಾದಷ್ಟು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ರಷ್ಯಾ ಇವತ್ತು ಭಾರತಕ್ಕೆ ಮುಂಚಿನಿಂದಲೂ ಒಳ್ಳೆಯ ಸಂಬಂಧ ಇತ್ತು ರಷ್ಯಾ ಮತ್ತು ಭಾರತದ ನಡುವೆ. ಈಗ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಆಮದನ್ನು ಜಾಸ್ತಿ ಮಾಡಿಕೊಂಡಿದೆ. ಸೊ ಮತ್ತೊಂದು ಕಡೆ ಅಮೆರಿಕ ಕೂಡ ಈ ರಷ್ಯಾ ಆಯಿಲ್ ಅನ್ನು ಖರೀದಿ ಮಾಡೋದಕ್ಕೆ ಯಾವುದೇ ಸ್ಯಾಂಕ್ಷನ್ಗಳು ಕೂಡ ಅಡ್ಡಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಪರಿಸ್ಥಿತಿ ಮತ್ತು ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಕ್ರೈಸಿಸ್ ಇರೋದ್ರಿಂದ ಭಾರತ ಏನ್ ಮಾಡಿದೆ ಅಂದ್ರೆ, ಇದಕ್ಕೆ ಪರ್ಯಾಯವಾಗಿ ಇಮಿಡಿಯೇಟ್ ಒಂದು ಪರಿಹಾರ ಬೇಕಲ್ವೇ? ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ರಷ್ಯಾದಿಂದ ಉರುಳ್ ಮಾದರಿಯ ಆಯಿಲ್ ಅನ್ನ ಭಾರತ ಈಗ ಇಂಪೋರ್ಟ್ ಮಾಡ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಭಾರತ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಯಾವ ದೇಶದಿಂದ ಆಮದು ಮಾಡಿಕೊಂಡಿದೆ ಅಂದ್ರೆ ರಷ್ಯಾದಿಂದ ಆಮದು ಮಾಡಿಕೊಂಡಿದೆ. ನೋಡಿ, ನಾನು ಡೇಟಾ ಕೊಡ್ತೀನಿ. ರಷ್ಯಾದಿಂದ ಮಾರ್ಚ್ನಲ್ಲಿ ಪ್ರತಿದಿನ 1661 ಬ್ಯಾರೆಲ್ ಕ್ರೂಡ್ ಆಯಿಲ್ ಅನ್ನ ಭಾರತ ಇಂಪೋರ್ಟ್ ಮಾಡಿದೆ. ಇರಾಕ್ನಿಂದ ಎರಡನೇ ಪ್ಲೇಸಲ್ಲಿದೆ, 842,000 ಬ್ಯಾರೆಲ್ ಕ್ರೂಡ್ ಆಯಿಲ್ನ ಆಮದು ಮಾಡಿಕೊಂಡಿದೆ. ಆಮೇಲೆ ಅದೇ ರೀತಿ ಸೌದಿ ಅರೇಬಿಯಾದಿಂದ 630,000 ಬ್ಯಾರೆಲ್ ಕ್ರೂಡ್ ಆಯಿಲ್ನ ಆಮದು ಮಾಡಿಕೊಂಡಿದೆ. UAE-ನಿಂದ 413,000, ಅದೇ ರೀತಿ ಅಮೆರಿಕದಿಂದ 244,000, ಅದೇ ರೀತಿ ನೈಜೀರಿಯಾದಿಂದ 207,000 ಬ್ಯಾರೆಲ್ ಕ್ರೂಡ್ ಆಯಿಲ್ ಅನ್ನ ಭಾರತ ಆಮದು ಮಾಡಿಕೊಂಡಿದೆ. ಅಂದ್ರೆ ರಷ್ಯಾದಿಂದ ಮಾರ್ಚ್ ತಿಂಗಳಿನಲ್ಲಿ 11% ಏರಿಕೆಯಾಗಿದೆ. ಅದೇ ರೀತಿ ಇರಾಕ್ನಿಂದ ಸೌದಿ ಅರೇಬಿಯಾದಿಂದ ಗಣನೀಯವಾಗಿ ಇಳಿಕೆ ಆಗಿದೆ ಅನ್ನೋದನ್ನು ಗಮನಿಸಬೇಕು. ಇರಾಕ್ನಿಂದ 17% ಡೌನ್ ಆಗಿದೆ, ಸೌದಿ ಅರೇಬಿಯಾದಿಂದ 16% ಡೌನ್ ಆಗಿದೆ, ಅಮೆರಿಕದಿಂದ 67% ಇನ್ಕ್ರೀಸ್ ಆಗಿದೆ, ನೈಜೀರಿಯಾದಿಂದ 180% ಇನ್ಕ್ರೀಸ್ ಆಗಿದೆ. ಅಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅಮೆರಿಕ ಗಲ್ಫ್ ರಾಷ್ಟ್ರಗಳಿಂದ ಆಯಿಲ್ ಪರ್ಚೇಸ್ ಅನ್ನ ಕಡಿಮೆ ಮಾಡ್ತಾ ಇದೆ, ಆಮದನ್ನ ಕಡಿಮೆ ಮಾಡ್ತಾ ಇದೆ. ಅದರ ಬದಲು ಬೇರೆ ಸೋರ್ಸ್ಗಳನ್ನ ಅವಲಂಬಿಸಿ ಈ ತತ್ಕಾಲಕ್ಕೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವಂತ ಒಂದು ಕಾರ್ಯಪ್ರವೃತ್ತವಾಗಿದೆ ಅನ್ನುವಂಥದ್ದು. ಸೊ ರಷ್ಯಾ ಕೂಡ ಮತ್ತೊಂದು ಕಡೆ ಬಹಳ ಸಪೋರ್ಟ್ ಮಾಡಿದೆ. ನೋಡಿ, ನಾನು ಹೇಳಿದೆ 85 ರಾಷ್ಟ್ರಗಳು ಇನ್ಕ್ರೀಸ್ ಮಾಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಆದರೆ ಭಾರತ ಮಾಡಿಲ್ಲ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಮಾಡಿರುವಂಥದ್ದು. ಸೊ ವಿಯೆಟ್ನಾಂ, ನೈಜೀರಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಯುರೋಪಿನ ಹಲವಾರು ದೇಶಗಳು ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಅನ್ನ ಏರಿಕೆ ಮಾಡಿದೆ. ವಿಯೆಟ್ನಾಂ ಹೈಯೆಸ್ಟ್ ಇನ್ಕ್ರೀಸ್ ಮಾಡಿದೆ, 50% ಇನ್ಕ್ರೀಸ್ ಮಾಡಿದೆ. ಕಾಂಬೋಡಿಯಾ 68%, ಲಾವೋಸ್ 33%, ಸಿಂಗಾಪುರ 16% ಏರಿಕೆ ಮಾಡಿದೆ. ಆಫ್ರಿಕಾದಲ್ಲಿ ಕೂಡ ಈ ಕ್ರೂಡ್ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಏರಿಕೆ ಆಗಿದೆ. ನೈಜೀರಿಯಾ ಇರ್ಬೋದು, ಘಾನಾ, ತಾಂಜಾನಿಯಾ, ಮಾಲ್ವಿ, ಈ ರೀತಿ ಆಸ್ಟ್ರೇಲಿಯಾದಲ್ಲಿ ಇನ್ಕ್ರೀಸ್ ಆಗಿದೆ. ಇವನ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲೂ ಕೂಡ ಒಂದಷ್ಟು ದರ ಏರಿಕೆ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಸೊ ದಕ್ಷಿಣ ಆಫ್ರಿಕಾ, ಜಪಾನ್, ಸೌತ್ ಕೊರಿಯಾ, ಈಜಿಪ್ಟ್ ಇತ್ಯಾದಿ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಟ್ರಂಪ್ ಅವರು ಹೇಳಿದ್ದಾರೆ 2-3 ವಾರಗಳಲ್ಲಿ ಯುದ್ಧ ಕೊನೆ ಆಗುತ್ತೆ ಅಂತ, ಆದ್ರೆ ಅದರ ಇಂಪ್ಯಾಕ್ಟ್ ಮತ್ತಷ್ಟು ಕಾಲ ಇರುವುದಂತೂ ಖಚಿತ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ರೀತಿಯ ಒಂದು ಪರ್ಯಾಯ ಮಾರ್ಗೋಪಾಯಗಳನ್ನು ಮಾಡ್ತಾ ಇದೆ. ಒಂದ್ ಕಡೆ ಏನ್ ಮಾಡ್ತಾ ಇದೆ ಅಂದ್ರೆ, ರಾಜತಾಂತ್ರಿಕವಾಗಿ ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಜೊತೆ ಇರ್ಬೋದು, ಯುದ್ಧದಲ್ಲಿ ಇರತಕ್ಕಂತಹ ದೇಶಗಳ ಜೊತೆ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಜೊತೆ ಭಾರತ ಕಮ್ಯುನಿಕೇಶನ್ ಮಾಡ್ತಾ ಇದೆ. ಸೊ ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡ್ ಬಹಳ ನ್ಯೂಟ್ರಲ್ ಆಗಿರುವಂತದ್ದು. ಭಾರತ ತನ್ನ ದೇಶದ ಹಿತಾಸಕ್ತಿಯನ್ನು ಮೊದಲು ನೋಡುತ್ತೆ, ಬಟ್ ಯುದ್ಧದಲ್ಲೂ ಕೂಡ ಯುದ್ಧವನ್ನು ಭಾರತ ಬಯಸ್ತಾ ಇಲ್ಲ. ರಾಜತಾಂತ್ರಿಕ ಮಾರ್ಗದ ಮೂಲಕವೇ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು ಅಂತ ಭಾರತ ಹಿಂದಿನಿಂದಲೂ ಪ್ರತಿಪಾದಿಸ್ತಾ ಬಂತು, ಮುಂದೆಯೂ ಅದನ್ನೇ ಪ್ರತಿಪಾದಿಸಲಿದೆ. ಸೊ ಜೊತೆಗೆ ಭಾರತದ ಎನರ್ಜಿ ಸೆಕ್ಯೂರಿಟಿಗೆ ಭಾರತ ತುಂಬಾ ಕಾನ್ಸಂಟ್ರೇಟ್ ಕೊಡ್ತಾ ಇರುವಂತದ್ದು ಇಲ್ಲಿ. ಸೊ ಹೈ ಲೆವೆಲ್ ಮೀಟಿಂಗ್ಗಳು ದಿನನಿತ್ಯ ಅನ್ನೋ ಹಾಗೆ ನಡೀತಾ ಇದೆ. ಮೋದಿಯವರು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇರ್ಬೋದು, ಅಮಿತ್ ಶಾ, ಹೀಗೆ ಅಜಿತ್ ದೋವಲ್, ರಕ್ಷಣೆ, ಇಂಧನ, ವಿದೇಶಾಂಗ, ಹೀಗೆ ಪ್ರತಿಯೊಂದು ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಪ್ರತಿದಿನ ಅಪ್ಡೇಟ್ ಆಗ್ತಾರೆ, ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಭಾರತದ 140 ಕೋಟಿ ಜನರ ಹಿತ ರಕ್ಷಿಸುವುದಂಥದ್ದು ಮೋದಿ ಯಾವತ್ತೂ ಕೂಡ ಆ ವಿಚಾರದಲ್ಲಿ ಹಿಂದೆ ಸರಿದಿಲ್ಲ ಅನ್ನುವಂಥದ್ದನ್ನ ಈಗಿನ ಈ ಎಲ್ಲ ಡೆವಲಪ್ಮೆಂಟ್ಗಳು ನಮಗೆ ಆ ಡೆವಲಪ್ಮೆಂಟ್ಗಳ ಉತ್ತರ ಹೇಳುತ್ತೆ. ಮೋದಿಯವರೇನು ಹೇಳ್ಬೇಕಾಗಿಲ್ಲ, ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕಾಗಿಲ್ಲ, ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಜನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ನ
ಸಂತೋಷ್ ಲಾಡ್ ಇರ್ಬೋದು, ಇವರೆಲ್ಲ ಆರೋಪಗಳು ಮಾಡ್ತಾ ಇರುವಂತದ್ದು ಅದರ ನಗೆಪಾಟಿಲ್ ಗುರಿ ಆಗುತ್ತೆ. ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಭಾರತ 6 ತಿಂಗಳ ಮಟ್ಟಿಗೆ ತೈಲ ದಾಸ್ತಾನನ್ನ ಆಯಿಲ್ ರಿಸರ್ವ್ಗಳಲ್ಲಿ ಮಾಡಬೇಕಿತ್ತು ಅಂತ. ಆದ್ರೆ ಅವರು ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡಿತ್ತಲ್ಲ, ಯಾವತ್ತಾದ್ರೂ ಮಾಡಿತ್ತಾ? 70ರ ದಶಕದಲ್ಲಿ ಏನಾಗಿತ್ತು? ಎಂತ ಒಂದು ಹಾಹಾಕಾರ ಏರ್ಪಟ್ಟಿತ್ತು. ಹೋಗ್ಲಿ, ಅದು ಬೇಡ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ 2ನೇ ಅಧಿಕಾರದ ಅವಧಿಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ $140 ಹೋಗಿತ್ತಲ್ಲ, ಆವತ್ತು ಏನಾದ್ರು ಸ್ಟ್ರಾಟಜಿಕ್ ರಿಸರ್ವ್ ಇವರು ಮಾಡಿದ್ರ? ಸ್ಟ್ರಾಟಜಿಕ್ ರಿಸರ್ವ್ ಮಂಗಳೂರು, ವಿಶಾಖಪಟ್ಟಣಂ, ಪಾಡೂರು, ಈ 3 ಕಡೆ ಮಾತ್ರ ಇರುವಂತದ್ದು. ಇದೆಲ್ಲ ಕೂಡ ಈ ಮಂಗಳೂರಿನ ಇರ್ಬೋದು, ಪಾದೂರ್ ಇರ್ಬೋದು, ಇಲ್ಲೆಲ್ಲ ನಿರ್ಮಾಣ ಆಗಿದ್ದು ಯಾವಾಗ? ಅದು ಕಾರ್ಯಗತ ಆಗಿದ್ದೇ ಮೋದಿಯವರ ಪೀರಿಯಡ್ನಲ್ಲಿ. ಮೋದಿ NDA ಆಡಳಿತ ಇದ್ದಾಗ ಅದು ಅಂತಿಮ ಹಂತದ ಅದಕ್ಕೆ ಬೇಕಾದಂತಹ ಪೂರ್ಣಗೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬಂತು. ಸೊ ಅದರ ಹಿಂದಿನ ಅಷ್ಟಾದ್ರೂ ಏರ್ಪಾಡು ಮಾಡಿದ್ರಲ್ಲ, ಇಲ್ಲಾಂದ್ರೆ ಈಗ ಏನಾಗ್ತಿತ್ತು? ಈಗ ಅಟ್ಲೀಸ್ಟ್ ಹಾರ್ಮುಜ್ ಜಲಸಂಧಿ ಮೂಲಕ ಏನೇ ಬರ್ತಿದ್ರು 2 ತಿಂಗಳಿಗೆ ಆಗುವಷ್ಟು ಆಯಿಲ್ ಭಾರತದ ಬಳಿ ಇದೆ. ಈಗ ಈ 3 ಸ್ಟ್ರಾಟಜಿಕ್ ರಿಸರ್ವ್ ಇಲ್ಲದೆ ಹೋಗಿದ್ರೆ ಫಜೀತಿ ಏನಾಗ್ತಿತ್ತು? ಸೊ ಇದನ್ನ ಇವತ್ತು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಇಲ್ಲ ಸಲ್ಲದ ಆರೋಪಗಳು ಅದು ನಿರರ್ಥಕ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಲೂಸ್ ಟಾಕ್ ಆಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ವಂದನೆಗಳು. Yeah.